ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವಿಷಯ ಬಂದು ಐ ಕಾರ್ಡ್ನ ಮತ್ತು ಎಂಡ್ ಸ್ಕ್ರೀನ್ನ ಯಾವ ರೀತಿ ನಮ್ಮ ವಿಡಿಯೋದಲ್ಲಿ ಹಾಕೋದು ಅಂತ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಮೊದಲಿಗೆ ಐ ಕಾರ್ಡು ಮತ್ತು ಎಂಡ್ ಸ್ಕ್ರೀನ್ನ ಯಾಕೆ ನಾವು ಉಪಯೋಗಿಸ್ಬೇಕು ಅಂತ ಅಂದರೆ, ನಮ್ಮ ವಿಡಿಯೋನ ನಾವು ಪ್ರಮೋಟ್ ಮಾಡ್ಕೊಳ್ಳೋದಕ್ಕೆ ಇರೋವಂಥ ಒಂದು ದಾರಿ ಯೂಟ್ಯೂಬಲ್ಲಿ. ಹಾಗಾಗಿ ನಾವು ಅದರಲ್ಲೂ ನ್ಯೂ ಯೂಟ್ಯೂಬರ್ಸು ಇದನ್ನು ಯೂಸ್ ಮಾಡಿಕೊಳ್ಳೇಬೇಕು. ಯಾಕೆ ಅಂತಂದರೆ, ಎಂಡಲ್ಲಿ ನಮ್ಮದೇ ವಿಡಿಯೋ ವ್ಯೂವರ್ಸ್ಗೆ ಸಜೆಸ್ಟ್ ಆಗೋದ್ರಿಂದ ಅದು ಪ್ರಮೋಟ್ ಮಾಡ್ದಂಗೆ ಆಗುತ್ತೆ. ನಮ್ಮ ವಿಡಿಯೋನ ನಾವು ಪ್ರಮೋಟ್ ಮಾಡ್ದಾಗ ಆಗುತ್ತೆ. ಹಾಗೆಯೇ ಐ ಕಾರ್ಡು ಅಷ್ಟೇ, ವಿಡಿಯೋ ಮಧ್ಯದಲ್ಲಿ ಐ ಕಾರ್ಡ್ ತೋರಿಸೋದ್ರಿಂದ ಅವರು ಅಂಥ ವೀಡಿಯೋಸ್ನ ನೋಡೋ ಅಂಥ ಸಾಧ್ಯತೆ ಇರುತ್ತೆ, ಏನಾದರೂ ನಿಮ್ಮ ವಿಡಿಯೋ ಇಷ್ಟ ಆದರೆ. ಹಾಗಾಗಿ ಇದನ್ನು ನಾವು ಉಪಯೋಗಿಸ್ಕೊಳ್ಳೇಬೇಕಾಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಯಾವ ರೀತಿ ಐ ಕಾರ್ಡ್ ಮತ್ತು ಎಂಡ್ ಸ್ಕ್ರೀನ್ನ ಹಾಕೋದು ಅಂತ ಬನ್ನಿ. ಸೊ ಮೊದಲಿಗೆ ನಿಮ್ಮ ಮೊಬೈಲಲ್ಲಿ ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟು ಸರ್ಚ್ ಬಾಕ್ಸಲ್ಲಿ studio.youtube.com ಅಂತ ಸರ್ಚ್ ಮಾಡಿ. ನೆಕ್ಸ್ಟು ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈಗ ಯೂಟ್ಯೂಬ್ ಸ್ಟುಡಿಯೋ ಕೆಳಗಡೆ ಲಾಗಿನ್ ಅಂತ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ನಿಮ್ಮ ಚಾನಲ್ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ಪ್ರತಿಯೊಂದು ಡೀಟೇಲ್ಸ್ ನಿಮ್ಮ ಚಾನಲ್ ಬಗ್ಗೆ ಇರುತ್ತೆ. ಈಗ ಈ ರೈಟ್ ಸೈಡಲ್ಲಿ ನಿಮ್ಮ ಪ್ರೊಫೈಲ್ ಕೆಳಗಡೆ ಕಂಟೆಂಟ್ ಅಂತ ಇದೆ ನೋಡಿ, ಸೆಕೆಂಡ್ ಆಪ್ಷನ್, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ನೀವು ಹಾಕಿರೋ ಅಂಥ ಅಷ್ಟು ವೀಡಿಯೋಸ್ ಇಲ್ಲಿ ತೋರಿಸುತ್ತೆ. ನೀವು ಯಾವ ವಿಡಿಯೋಗೆ ಈಗ ಎಂಡ್ ಸ್ಕ್ರೀನ್ ಮತ್ತು ಐ ಕಾರ್ಡ್ನ ಆ್ಯಡ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿವಾಗ ಫಸ್ಟ್ ವಿಡಿಯೋನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಆ ವಿಡಿಯೋದ ಡೀಟೇಲ್ಸು ಪ್ರತಿಯೊಂದೂ ಈಗ ತೋರಿಸುತ್ತೆ ನೋಡಿ. ನಾವು ಹಾಕಿರೋಂಥ ಡಿಸ್ಕ್ರಿಪ್ಷನ್ನು, ಟೈಟಲ್ಲು ಪ್ರತಿಯೊಂದು ಇಲ್ಲಿ ತೋರಿಸುತ್ತೆ. ಈ ಕಡೆ ಸೈಡಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಎಂಡ್ ಸ್ಕ್ರೀನ್ ಅಂತ ಕಾಣಿಸ್ತಾ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಈ ಥರ ಲೇಔಟ್ಸ್ನ ತೋರಿಸುತ್ತೆ. ನೀವು ಇದರಲ್ಲಿ ಯಾವ ಲೇಔಟ್ಸ್ ಬೇಕಿದ್ರೂ ಸೆಲೆಕ್ಟ್ ಮಾಡ್ಕೊಳ್ಬೋದು. ಮೊದಲನೇದು 4 ವೀಡಿಯೋನ ನೀವು ಎಂಡ್ ಸ್ಕ್ರೀನಲ್ಲಿ ಹಾಕ್ಬೋದು. ನೆಕ್ಸ್ಟು ಒಂದು ವೀಡಿಯೋ, ಒಂದು ಸಬ್ಸ್ಕ್ರೈಬ್ ಬಟನ್, ನೆಕ್ಸ್ಟು ಒಂದು ಸಬ್ಸ್ಕ್ರೈಬ್ ಬಟನ್ನು ಮತ್ತು ಒಂದು ಪ್ಲೇ ಲಿಸ್ಟು, ನೆಕ್ಸ್ಟು 2 ಪ್ಲೇ ಲಿಸ್ಟು, ಈ ಥರ 6 ಲೇಔಟ್ಸ್ ಇರುತ್ತೆ. ನಾನಿವಾಗ ಥರ್ಡ್ ಆಪ್ಷನ್, ಒಂದು ಸಬ್ಸ್ಕ್ರೈಬ್ ಬಟನ್, ಒಂದು ಪ್ಲೇ ಲಿಸ್ಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ನಾವು ಇದರಲ್ಲಿ ವೀಡಿಯೋನೂ ಆ್ಯಡ್ ಮಾಡ್ಬೋದು. ಅದು ಯಾವ ಥರ ಅಂತ ನಾನು ಇವಾಗ ತೋರಿಸ್ತೀನಿ. ಫಸ್ಟಿಗೆ ಪ್ಲೇ ಲಿಸ್ಟ್ನ ನಾವು ಆ್ಯಡ್ ಮಾಡ್ಕೊಳ್ಳೋಣ, ಓಕೆನಾ. ಇವಾಗ ಆ ಲೇಔಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಈ ಕಡೆ ಪ್ಲೇ ಲಿಸ್ಟ್ ಅಂತ ಆಪ್ಷನ್ ತೋರಿಸುತ್ತೆ ನೋಡಿ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಾನು ಮಾಡಿರೋಂಥ ಅಷ್ಟು ಪ್ಲೇ ಲಿಸ್ಟು ತೋರಿಸ್ತಾ ಇದೆ. ನಿಮಗೆ ಬೇಕಾಗಿರೋಂಥ ಪ್ಲೇ ಲಿಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಸೆಲೆಕ್ಟ್ ಆಗಿದೆ. ನೆಕ್ಸ್ಟು ನಾನು 2 ವೀಡಿಯೋನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆ ಸ್ಕ್ರೀನ್ ಮೇಲ್ಗಡೆನೆ ನೆಕ್ಸ್ಟ್ ಒಂದು ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಅಲ್ಲಿ ಎಲಿಮೆಂಟ್ ಅಂತ ಕಾಣಿಸ್ತಾ ಇದೆ ನೋಡಿ, ಪ್ಲಸ್ ಮಾರ್ಕ್ ಕೊಟ್ಟು ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಎಲಿಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ 3 ಆಪ್ಷನ್ಸ್ ತೋರಿಸುತ್ತೆ ನಿಮಗೆ, ಮೋಸ್ಟ್ ರೀಸೆಂಟ್ ವಿಡಿಯೋ ಮತ್ತು ಬೆಸ್ಟ್ ಫಾರ್ ದ ವ್ಯೂವರ್ಸು. ಅವೆರಡನ್ನೂ ಸೆಲೆಕ್ಟ್ ಮಾಡಿಕೊಂಡ್ರೆ ಯೂಟ್ಯೂಬ್ ಅವರೇ ನಿಮಗೆ ವಿಡಿಯೋನ ಹಾಕ್ತಾರೆ. ಮತ್ತು ಲಾಸ್ಟ್ ಆಪ್ಷನ್ ಇದೆ ಸ್ಪೆಸಿಫಿಕ್ ವಿಡಿಯೋ, ನಿಮಗೆ ಯಾವ ವಿಡಿಯೋ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳೋವಂಥದ್ದು. ನಾನಿವಾಗ ಥರ್ಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ವೀಡಿಯೋಸ್ ಎಲ್ಲ ತೋರಿಸುತ್ತೆ. ನಿಮಗೆ ಯಾವ ವಿಡಿಯೋ ಈಗ ಬೇಕಾಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ, ಓಕೆನಾ. ನಾನಿವಾಗ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಅದೇ ಥರ ನೆಕ್ಸ್ಟ್ ವಿಡಿಯೋನೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಲೇಔಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ 3 ಆಪ್ಷನ್ ಮೇಲೆ ಥರ್ಡ್ ಆಪ್ಷನ್ಗೆ ಕೊಟ್ಟಿದ್ದೀನಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕಾಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಓಕೆನಾ. ಈಗ ಒಂದು ಸಬ್ಸ್ಕ್ರೈಬ್ ಬಟನ್, 2 ವಿಡಿಯೋ, ಒಂದು ಪ್ಲೇ ಲಿಸ್ಟ್ನ ನಾನಿಲ್ಲಿ ಕೊಟ್ಟಿದ್ದೀನಿ. ಇದಾದಮೇಲೆ ಇಲ್ಲಿ ಕೆಳಗಡೆ ನೋಡಿ ಒಂದು ಲೈನ್ ಕಾಣಿಸ್ತಾ ಇದೆಯಲ್ಲ ವಿಡಿಯೋ ಮೇಲೆ, ಆ ಲೈನ್ನ ಒಂದು 20 to 30 ಸೆಕೆಂಡ್ ಇನ್ನೇನು ವಿಡಿಯೋ ಎಂಡ್ ಆಗುತ್ತೆ ಅನ್ನೋ ಥರ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ನೀವು ಎಲ್ಲಿಗೆ ಆ ಲೈನ್ನ ಅಡ್ಜಸ್ಟ್ ಮಾಡ್ಕೊತೀರಾ ಅಲ್ಲಿಂದ ನಿಮ್ಮ ಎಂಡ್ ಸ್ಕ್ರೀನು ನಿಮ್ಮ ವಿಡಿಯೋದಲ್ಲಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ನಿಮಗೆ ಎಲ್ಲಿಂದ ಬೇಕೋ ಅಲ್ಲಿಂದ ಆ ಲೈನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಲ್ಲಿಗೆ ಕರೆಕ್ಟಾಗಿ, ಓಕೆನಾ. ಈಗ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೇಲ್ಗಡೆ ಬ್ಲ್ಯಾಕ್ ಕಲರಲ್ಲಿ ಸೇವ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಎಂಡ್ ಸ್ಕ್ರೀನು ಸೇವ್ ಆಗಿದೆ. ನೆಕ್ಸ್ಟು ಐ ಕಾರ್ಡ್ನ ಯಾವ ಥರ ಹಾಕೋದು ಅಂತ ನೋಡೋಣ. ನೆಕ್ಸ್ಟ್ ಬ್ಯಾಕ್ ಬಂದಿದ್ದೀನಿ. ಇವಾಗ ಎಂಡ್ ಸ್ಕ್ರೀನ್ ಕೆಳಗಡೆ ಐ ಕಾರ್ಡ್ ಅಂತ ಕಾಣಿಸುತ್ತೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೇಮ್ ಪ್ರೊಸೀಜರು ನೋಡಿ, ಎಂಡ್ ಸ್ಕ್ರೀನ್ ಮೇಲೆ ಕೆಳಗಡೆ ಐ ಕಾರ್ಡ್ ಅಂತ ಕಾಣಿಸ್ತಿದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಅದೇ ಥರ ಓಪನ್ ಆಗುತ್ತೆ.
ನೆಕ್ಸ್ಟ್ ಇಲ್ಲಿ ವಿಡಿಯೋ ಅಂತ ಕಾಣಿಸುತ್ತೆ ನೋಡಿ, ವಿಡಿಯೋ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಸೇಮ್ ಅದೇ ಥರ ನೀವು ಹಾಕಿರೋಂಥ ಅಷ್ಟು ವೀಡಿಯೋನೂ ಇಲ್ಲಿ ತೋರಿಸುತ್ತೆ. ಅದರಲ್ಲಿ ನೀವು ಐ ಕಾರ್ಡಿಗೆ ಯಾವ ವಿಡಿಯೋ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೇಮ್ ಅದೇ ಥರ ಲೈನ್ನ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ನೀವು ಏನಾದರೂ ಈ ಐ ಕಾರ್ಡಿಗೆ ಆಗ್ತಿರೋಂಥ ವಿಡಿಯೋ ಬಗ್ಗೆ ನಿಮ್ಮ ವಿಡಿಯೋದಲ್ಲಿ ಮಾತಾಡಿದರೆ ಅದು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀರಾ ಅಲ್ಲಿಗೆ ಐ ಕಾರ್ಡನ್ನ ಕೊಡಿ. ಇಲ್ಲ ಅಂತಂದರೆ ಮಧ್ಯದಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಲೈನ್ನ ನಿಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಈಗ ನಾನು ಇಲ್ಲಿಗೆ ಅಡ್ಜಸ್ಟ್ ಮಾಡ್ಕೊಂಡು ಒಂದು 2 to 3 ಮಿನಿಟ್ಸ್ ಆದಮೇಲೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಲೈನ್ನ. ಇಲ್ಲಿ ನೋಡಿ, ಇದು ನಿಮ್ಮ ವ್ಯೂವರ್ಸ್ಗೆ ಏನಾದರೂ ಮೆಸೇಜ್ ಮಾಡಬೇಕು ಅಂದರೆ ನೀವು ಇಲ್ಲಿ ಮಾಡ್ಬೋದು. ಕಸ್ಟಮ್ ಮೆಸೇಜ್ ಅಂತ ಇದೆ, ಟೀಸರ್ ಟೆಕ್ಸ್ಟ್ ಅಂತ ಇದೆ. ಇದು ಆಪ್ಷನಲ್ಲು, ನೀವು ಮಾಡಿದ್ರೆ ಮಾಡ್ಬೋದು, ಇಲ್ಲ ಅಂದರೆ ಏನೂ ಪರವಾಗಿಲ್ಲ. ಇದಿಷ್ಟು ಆದಮೇಲೆ ಲೈನ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಸೇಮು ನೆಕ್ಸ್ಟ್ ಬ್ಲ್ಯಾಕ್ ಕಲರಲ್ಲಿ ಸೇವ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಮೇಲ್ಗಡೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ನಾನು ಲೈನ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಈಗ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಐ ಕಾರ್ಡು ಕೂಡ ಸೇವ್ ಆಗಿದೆ. ಸೊ ಈ ಥರ ಎಂಡ್ ಸ್ಕ್ರೀನು ಮತ್ತು ಐ ಕಾರ್ಡನ್ನ ಹಾಕ್ಬೋದು. ಈ ಥರ ಹಾಕ್ಬಿಟ್ಟು ನಿಮ್ಮ ವ್ಯೂಸ್ನ ಮತ್ತು ಸಬ್ಸ್ಕ್ರೈಬರ್ಸ್ನ ನೀವು ಇನ್ಕ್ರೀಸ್ ಮಾಡ್ಕೊಳ್ಬೋದು. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ, ಇನ್ಫಾರ್ಮೇಟಿವ್ ಆಗಿದ್ದರೆ ಒಂದು ಲೈಕ್ ಕೊಡಿ. ಲೈಕ್ ಕೊಡೋದ್ರಿಂದ ಏನು ಕಳ್ಕೊಳ್ಳೋದಿಲ್ಲ ಅಲ್ವಾ? ಹಾಗಾಗಿ ಶೇರ್ ಕೂಡ ಮಾಡಿ.